ಆರಿ ಉಡಿ ಊರು ದೇವರು ನಾನು ಬೆಳಿಗ್ಗೆನೆ ಬಂದು ಬಾಯಿಲಿಗೆ ನಿಲ್ಲೋ ಹಾಗಾಯ್ತು. ನನಗೆ ಈ ಸ್ಥಿತಿ ತಂದ ಪಾರ್ವತಿನಂತೂ ಸುಮ್ಮನೆ ಬಿಡಬಾರ್ದು. ನೀರ್ಗಣ್ಣಿ ಊರು ಹಾಳು ಮಾಡಿದ್ಲು ಹಾಗೆ ನಾನು ಹುಟ್ಟಿಸಿರೋ ಪಾರ್ವತಿ ನನ್ನ ಜೀವನಾನೇ ನಾಶ ಮಾಡೋದಕ್ಕೆ ಹೊರಟಿದ್ದಾಳೆ. ಆಯ್ತೇ ನಿಮ್ಮ ಕೆಲಸ? ವೀರಭದ್ರಯ್ಯನವರೇ, ಐ ಆಮ್ ರಿಯಲಿ ಸಾರಿ. ಕಂಪ್ಲೇಂಟ್ ಬಂದಿತ್ತು ಅನ್ನೋ ಕಾರಣಕ್ಕೆ ಅದು ಜೆನ್ಯೂನ್ ಆಗಿರುತ್ತೆ ಅನ್ಕೊಂಡು ನಾನೇ ಖುದ್ದಾಗಿ ಬಂದೆ. ಆದ್ರೆ ಇಷ್ಟೊತ್ತು ಕಾದು ಹುಡುಕಿದ್ರು ಯಾರು ಈ ಕಡೆ ಬರಲೇ ಇಲ್ಲ. ನೀವು ಬಯಲು ಶೌಚ ಮುಕ್ತ ಪ್ರದೇಶ ಅಂತ ನೀವು ಘೋಷಣೆ ಮಾಡಿರೋದು ಸರಿ ಇದೆ. ಬಾತ್ರೂಮ್ ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆಲ್ಲರೂ ಈ ಕಡೆ ಬರ್ತಾ ಇದ್ರು. ಸಾರಿ ಫಾರ್ ಟ್ರಬಲ್. ಪರವಾಗಿಲ್ಲ ಸರ್, ನ್ಯಾಯದಲ್ಲಿದ್ದವನು ನಾಯಿಗಿಂತ ಕಡೆ ಅಂತ ಒಂದು ಕಡೆ ಆದರೆ ನೀತಿಗೆಟ್ಟವನು ಖ್ಯಾತಿ ಪಡೆದ ಅನ್ನೋರು ಇನ್ನೊಂದು ಕಡೆ. ಒಟ್ಟಿನಲ್ಲಿ ಈ ಜಗತ್ತಿನಲ್ಲಿ ಬದುಕು ಮಾಡಬೇಕು ಅಂದರೆ ಅನ್ಯಾಯದ ಮೊರೆ ಹೋಗಬೇಕು ಅಂತ ಕಾಣುತ್ತೆ. ನಾನಂತೂ ನನ್ನ ಊರನ್ನ ಬಂಗಾರದಂಗೆ ನೋಡ್ಕೊಂಡಿದ್ದೀನಿ. ಅದರ ಬಗ್ಗೆ ನನಗೆ ಹೆಮ್ಮೆ ಇದೆ. ಯಾರೋ ನನಗಾಗದವರು ನಿಮ್ಮ ಕಿವಿ ಊದಿದ್ದಾರೆ ಅನಿಸುತ್ತೆ. ನಿಮಗೆ ನನ್ನ ಬಗ್ಗೆ ಆಗಲಿ ನನ್ನ ಊರಿನ ಬಗ್ಗೆ ಆಗಲಿ ಗೊತ್ತಿಲ್ಲ. ಇರಲಿ ಬಿಡಿ, ನಿಮ್ಮ ಕರ್ತವ್ಯನ ನೀವು ಮಾಡಿದ್ದೀರಿ, ಸಂತೋಷ. ಹೋಗಿ ಬನ್ನಿ. ಒಂದ್ ಸೆಕೆಂಡ್. ಸಾರಿ ವೀರಭದ್ರಯ್ಯನವರೇ, ಕಂಪ್ಲೇಂಟ್ ಮಾಡಿದ್ದು ನಿಮ್ಮ ಮಗಳು ಡಾಕ್ಟರ್ ಪಾರ್ವತಿ ಅವರು. ಅವ್ರು ಕಂಪ್ಲೇಂಟ್ ಕೊಟ್ಟರು ಅನ್ನೋ ಉದ್ದೇಶಕ್ಕೆ ನಾನು ಬಂದಿದ್ದು. ನಾನು ಹೊರಡ್ತೀನಿ. ನಮಸ್ಕಾರ. ಎಕ್ಸ್ಕ್ಯೂಸ್ ಮೀ, ನೀವು? ನಾನು ಇವ್ರ ಮಗ. ಇವ್ರು ನಮ್ಮ ತೀರ್ಥರೂಪ ತಂದೆಯವರು. ಇವರು ನಮ್ಮ ತಿಂಡಿ ತೀರ್ಥರೂಪ ಛತ್ರಿಯಣ್ಣನವರು. ಸರಿ, ಬರ್ತೀವಿ. ನನ್ನ ನೀನು ನಿನ್ನ ನಾನು ಕಾದುಕೊಂಡು ಕೂತುಕೊಂಡರೆ. ಓಯ್, ಯಜಮಾನ್ರೆ, ವರ್ಷ ಛತ್ರಿಯಣ್ಣ ಬೈಮೇಗ ಎಲ್ಲ ಸಾಂಗವಾಗಿ ಮುಗ್ದಿತ್ತು. ಬಂದು ಎದೆ ಮೇಲೆ ಇಟ್ಟ ಬಡ್ಡಿ ಮಗ. ಎಕ್ಸ್ಕ್ಯೂಸ್ ಮೀ, ಏನಿದು ಕೈಯಲ್ಲಿ ಚೊಂಬು? ಚಂಬೆ ಸರ್, ನೀರು ತುಂಬಿಸಿದ್ದೀನಿ. ಫೈಲಿಗೆ ಹೋಗ್ಬೇಕಂದ್ರೆ ಚಂಬ್ ಬೇಕಲ್ವಾ ಸರ್? ಓಹೋ, ಸರ್ಕಾರದವರು ಸರ್. ನೀವು ಸರ್ಕಾರದವರು ಬೈಲಲ್ಲಿ ಅಲ್ಲಲ್ಲಿ ನೀರಿನ ಪೈಪ್ ಹಾಕ್ಸಿ ಸರ್, ನಮಗೂ ಅನುಕೂಲ ಆಯ್ತದೆ. ಅಂದ್ರೆ ನೀವು ಬಯಲಲ್ಲಿ ಶೌಚಕ್ಕೆ ಹೋಗ್ತಾ ಇದ್ದೀರಾ? ಮತ್ತಿನ್ನೇನು, ನನ್ನ ಫ್ಯಾನ್ಸ್ ಬರ್ತಾರಂತ ಸೆಲ್ಫಿ ಕೊಡೋಕೆ ಹೋಗ್ತಿದ್ದೀನ. ಓ ಶಿವ, ನಿನ್ ಜೊತೆಗಿರೋ ಜನಗಳು ನೋಡ್ತಿದ್ರೆ ಬಹು ಖುಷಿ ಐತೈತೆ. ಈ ಕೈಲಾಸದಲ್ಲಿ ಶಿವನ್ ಜೊತೆಗೆ ಗಣಗಳು ಇರ್ತಾವಲ್ಲ, ಹಂಗ ಅವರೇ ಜನಗಳು ಅಲ್ವನಪ್ಪಯ್ಯ? ಮಾರಿಗುಡಿ ಶಿವಣ್ಣಂಗೆ, ಮಾರಿಗುಡಿ ಶಿವಣ್ಣಂಗೆ. ಸುಮ್ಕಿರಪ್ಪ. ನೋಡಿದ್ರೆ ಯಜಮಾನ್ರೆ, ನೀವು ಬಂದ್ರುವೆ ಜೈಕಾರ ಎಲ್ಲ ಆ ಕಡೆಗೆ ಕೇಳಿಸ್ತೈತೆ. ಹೋಗ್ಲಿ ಬಿಡೋ ಸೀನಾ, ಎಷ್ಟೇ ಆದ್ರೂ ನನ್ನ ಅಳಿಯ ಅಲ್ವೇನೋ. ನೋಡಿದ್ರೆ ಯಜಮಾನ್ರೆ, ಇದು ನಿಮ್ ಒಳ್ಳೆತನ ಅಂದ್ರೆ. ಆದ್ರೆ ಆ ಒಳ್ಳೆತನನ ಕೆಲವೊಬ್ರು ಕೆಟ್ಟದಕ್ಕೆ ಉಪಯೋಗಿಸ್ಕೋಬಾರ್ದಷ್ಟೇ. ಮಾರಿಗುಡ ವೀರಭದ್ರಯ್ಯನವರಿಗೆ, ಮಾರಿಗುಡ ವೀರಭದ್ರಯ್ಯನವರಿಗೆ, ಮಾರಿಗುಡಿ ವೀರಭದ್ರಯ್ಯನವರಿಗೆ, ಮಾರಿಗುಡಿ ವೀರಭದ್ರಯ್ಯನವರಿಗೆ, ಮಾರಿಗುಡಿ ವೀರಭದ್ರಯ್ಯನವರಿಗೆ. ಗೋಡಂಬಿ ಅಣ್ಣ, ಇವರೆಲ್ಲ ನಮ್ಮ ಕಡೆ ಇದ್ರ? ಅದೇ ಗೊತ್ತಾಯ್ತಾ ಇಲ್ಲ. ಅದಕ್ಕೆ ಯಾವಾಗ ಬಂದು ಸೇರ್ಕೊಂಡ್ರು ಏನು. ವೀರಭದ್ರ ಅವರಿಗೆ ನೋಡ್ರಪ್ಪ, ನೋಡ್ರಿ, ಶಿವಣ್ಣನ್ ಜೊತೆಗಿರೋರೇ ನಮ್ಮ ಯಜಮಾನ್ರ ಹೆಸರು ಹೇಳ್ಕೊಂಡು ಜೈಕಾರ ಹಾಕ್ತವ್ರೆ ಅಂದ್ಮೇಲೆ ಅವ್ರ ಮನ್ಸಲ್ಲಿ ಏನೈತೆ, ಅವ್ರ ಆಸೆ ಏನು ಅಂತ ಇದ್ರಲ್ಲೇ ಗೊತ್ತಾಯ್ತಲ್ಲ. ಸೀನಾನು ಸೇರ್ಕೊಂಡ್ಬಿಟ್ನಾ? ಇವನಲ್ಲಿ ಸೇರಿರ್ತಾನೆ. ಪಿಂಕಿ ಹಿಂದೆ ಹೋಗೋದಕ್ಕೆ ಇವನಿಗೆ ಟೈಮ್ ಸಾಲಲ್ಲ. ನನ್ನ ಪ್ರಕಾರ ನಮ್ಮಪ್ಪನೇ ಇವನ್ನ ಹಿಡಿದು ಬುಟ್ಟಿಗೆ ಹಾಕೊಂಡಿರ್ತಾನೆ ಅನ್ಸುತ್ತೆ. ಆರು, ನಮ್ಮ ಸೀನಾ ಮಾವನಿಗೆ ಬೆಂಬಲ ಕೊಡ್ತಾರೋದು ನೋಡಿದ್ರೆ ಬಹು ಖುಷಿ ಐತೈತಿ ನನಗೆ. ಶಿವಣ್ಣ ಮಾವನ ಎದುರುಗಡೆ ಬಂದಿದ್ದಾರೆ. ಅವರು ದೇವರ ಸಮಾನವರು. ಹಾರ ಹಾಕಪ್ಪ. ಈಗ ನೋಡು,
ಶಿವು ನನ್ನ ಕಾಲಿಗೆ ಬೀಳ್ತಾನೆ. ಆಗ ಅಳೆದು ಉಳಿದಿರೋ ಜನ ತಾನಾಗೆ ನಿನ್ನ ಕಡೆಗೆ ಬರ್ತಾರೆ. ಅಪ್ಪಯ್ಯ ಒಂಚೂರು ಹೋಗಿ ಮುಂದಕ್ಕೆ ನಿಂತ್ಕೊ, ಆವಾಗ ಬರ್ತಾನ ಅವನು. ಶಿವು, ಇವತ್ತು ನಿನ್ನನ್ನು ನೋಡಿ ನನಗೆ ಹೆಮ್ಮೆ ಅನ್ನಿಸ್ತಿದೆ ಕಣ. ನನ್ನ ಮುದ್ದಿನ ಅಳಿಯಾನೆ ಚುನಾವಣಾ ಪ್ರಚಾರಕ್ಕೆ ನಿಂತಿದ್ದಾನೆ ಅಂದರೆ ಈ ಕ್ಷಣ ವಿಶೇಷ, ಬಹಳ ವಿಶೇಷ ಅಂತ ಅನ್ನಿಸ್ತಿದೆ. ದೆಸೆಗಾಲ ಒಂದಿದ್ರೆ ದಶದಿಕ್ಕೂ ನಡುತ್ತವೆ ಅನ್ನೋದಕ್ಕೆ ನೀನೇ ಸಾಕ್ಷಿ ಕಣೋ ಶಿವು.